ಎಲ್ರಿಗೂ ನಮಸ್ಕಾರ. ಇಂದು ನಾವು ಮೈಸೂರಿನ ಒಂದು ವಿಭಿನ್ನ ಹಾಗೂ ವಿಶ್ವದಲ್ಲೇ ಅಪರೂಪವಾದ ಮ್ಯೂಸಿಯಂಗೆ ಬಂದಿದ್ದೇವೆ. ಅದುವೇ ಮರಳು ಮ್ಯೂಸಿಯಂ, ಮೈಸೂರು ಸ್ಯಾಂಡ್ ಮ್ಯೂಸಿಯಂ ಅಂತಲೂ ಹೇಳುತ್ತಾರೆ. ನೀವಿಲ್ಲಿ ಕಾಣುವ ಪ್ರತಿಯೊಂದು ಕಲಾಕೃತಿ ಕೇವಲ ಮರಳಿನಿಂದ ಮಾಡಲ್ಪಟ್ಟದು. ಇದು ಕೇವಲ ಮ್ಯೂಸಿಯಂ ಅಲ್ಲ, ಇದು ಕಲಾವಿದೆ MN ಗೌರಿ ಅವರ ಕನಸಿನ ಕೂಸು. ನಾವಿವಾಗ ಬಂದಿದ್ದೇವೆ ಸ್ಯಾಂಡ್ ಮ್ಯೂಸಿಯಂ. ಸೊ ಅಲ್ಲಿ ರೈಲ್ವೆ ಮ್ಯೂಸಿಯಂ ಮುಗಿಸ್ಕೊಂಡು ಇವಾಗ ಬಂದಿದ್ದೀವಿ ಸ್ಯಾಂಡ್ ಮ್ಯೂಸಿಯಂ. ಹೇಗಿದೆ ಅಂತ ನೋಡೋಣ. ಮ್ಯೂಸಿಯಂನ 2014ರಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. ಇದು ಕಾಸ್ಟ್ ಅರೌಂಡ್ 1 crore rupees ಆಗಿದೆ. ಇದ್ರ ಟೋಟಲ್ ಸ್ಕ್ವೇರ್ ಫೀಟ್ ಬಂದು 13,000 ಸ್ಕ್ವೇರ್ ಫೀಟ್ ಇದೆ. ಓಪನ್ ಸ್ಪೇಸು, ಮತ್ತು ಇಲ್ಲಿ ನ್ಯಾಚುರಲ್ ಆಗಿ ಲೈಟ್ ಬೀಳ್ತಾ ಇದೆ, ಸನ್ಲೈಟ್ ಬೀಳ್ತಾ ಇದೆ, ಮತ್ತು ಏರು ಅಷ್ಟೇ ಚೆನ್ನಾಗಿ ಏರೆಲ್ಲ ಬಂದಿದೆ. ಸೊ ಇದರಲ್ಲಿ ಎಷ್ಟೆಷ್ಟು ಯೂಸ್ ಮಾಡಿದ್ದಾರೆ ಎಲ್ಲನೂ ಇದರಲ್ಲಿ ಡೀಟೇಲಾಗಿ ಕೊಟ್ಟಿದ್ದಾರೆ ಮ್ಯೂಸಿಯಮ್ಮು. ಸೊ ಸ್ಟಾರ್ಟಿಂಗಲ್ಲಿ ಗಣೇಶನ ಇಟ್ಟಿದ್ದಾರೆ. ಇದು ಬಂದು ಎಕೋ ಫ್ರೆಂಡ್ಲಿ. ಇಲ್ಲಿ ಎಲಿಫೆಂಟ್ ಹೆಡೆಡ್, ಇದು ಒಂದು ಹಿಂದೂ ದೇವರಾಗಿದ್ದಾರೆ. ಅದನ್ನು ಇಲ್ಲಿ ಸ್ಯಾಂಡಲ್ಲಿ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ನಿಜವಾಗ್ಲೂ ಒಂಥರ ಸ್ಯಾಂಡಲ್ ಮಾಡಿರೋದು ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ಪಕ್ಕದಲ್ಲಿ ಇಲಿ ಮೂರ್ತಿನೂ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಸೊ ಗಣೇಶ ಮೂರ್ತಿ ಆದಮೇಲೆ ಇಲ್ಲಿ ಕಾಳಿ ಅನಿಸುತ್ತೆ, ಚಾಮುಂಡೇಶ್ವರಿ ಮಾಡಿದ್ದಾರೆ. ಇಲ್ಲಿ 51 ಪೀಸಸ್ ಆಫ್ ಬರ್ನ್ ಬಾಡಿ ಆಫ್ ಪಾರ್ಟ್ ಆಫ್ ಸೀತಾ ಶಕ್ತಿ ಪೀಠ ಅಂತ ಇದೆ, ಅದ್ರದನ್ನು ಇಲ್ಲಿ ಮಾಡಿದ್ದಾರೆ. ಇದು ಬಂದು ಚಾಮುಂಡೇಶ್ವರಿದ ಸ್ಯಾಂಡಲ್ಲಿ ಮಾಡಿದ್ದಾರೆ. ನೆಕ್ಸ್ಟ್ ಬಂದು ಲಾಫಿಂಗ್ ಬುದ್ಧ ಇಸ್ ಎ ಸಿಂಬಲ್ ಆಫ್ ಜಾಯ್. ಸೊ ಫುಲ್ ನಗೋದು ನಿಮ್ಗೆ ಎಷ್ಟು ಕ್ಲಿಯರಾಗಿ ಕಾಣ್ತಿದೆ ನೋಡಿ. ಅದು ಸ್ಮೈಲ್ ಮಾಡ್ತಿರೋ ಲಾಫಿಂಗ್ ಬುದ್ಧ ಕ್ಲಿಯರಾಗಿ ಕಾಣ್ತಾ ಇದೆ. ಸೊ ಇದನ್ನು ಗುಡ್ ಲಕ್ಕಿಗೆ ಎಲ್ಲ ಗಿಫ್ಟಾಗಿ ಕೊಡ್ತಾರಲ್ಲ, ಈ ಥರದೂ ಇಲ್ಲೊಂದು ಸ್ಯಾಂಡಲ್ ಮಾಡಿದ್ದಾರೆ. ನೆಕ್ಸ್ಟ್ ಬಂದು ಮೈಸೂರು ದಸರಾ ಅಂಬಾರಿ ಮಾಡಿದ್ದಾರೆ. ಇದು ಕಣ್ಣಿಂದ ಹಿಡಿದು ಎಷ್ಟು ಕ್ಲಿಯರಾಗಿ ಮಾಡಿದ್ದಾರೆ ಈ ಸ್ಯಾಂಡಲ್ಲಿ ಅಂದರೆ ತುಂಬ ಚೆನ್ನಾಗಿ ಕಾಣ್ತಿದೆ. ಇದು ಮೈಸೂರು ದಸರಾದು ಆನೆ, ಅಂಬಾರಿ, ಆಮೇಲೆ ತಾಯಿ ಚಾಮುಂಡೇಶ್ವರಿನ ಅಂಬಾರಿ ಹೊತ್ತಿರೋದು ಅದೆಲ್ಲನೂ ಇಲ್ಲಿ ಕ್ಲಿಯರಾಗಿ ತೋರಿಸಿದ್ದಾರೆ. ನೆಕ್ಸ್ಟ್ ಬಂದು ಶ್ರೀಕಂಠ ದತ್ತ ನರಸಿಂಹ ರಾಜೇಂದ್ರ ಒಡೆಯರ್, ಇವ್ರ ಮೂರ್ತಿನೂ ಇಲ್ಲಿ ಮಾಡಿದ್ದಾರೆ. ನೆಕ್ಸ್ಟ್ ಬಂದು ಜೋಡಿಕ್ ವೀಲ್ ಅಂತ. ಇದರಲ್ಲಿ 12 ಸೈನ್ಸ್ ಆಫ್ ಸನ್ ಪಾಸಸ್ ಥ್ರೂ, ಇದರಲ್ಲಿ ಯಾವ ರೀತಿ ಮೂವ್ ಆಗುತ್ತೆ, ಸೂರ್ಯನ ಸುತ್ತ ಯಾವ ರೀತಿ ಎಲ್ಲ ಗ್ರಹಗಳು ಸುತ್ತುತ್ತೆ ಅದನ್ನು ಇಲ್ಲಿ ತೋರಿಸಿದ್ದಾರೆ. ಸೊ ನೆಕ್ಸ್ಟ್ ಏನಿದೆ 22 ಇಂಟರ್ನ್ಯಾಷನಲ್ ಯೋಗ ಡೇಗೋಸ್ಕರ ಮೋದಿಜಿ ಅವ್ರನ್ನ ಈ ರೀತಿ ಸ್ಯಾಂಡಲ್ ಮಾಡಿ ರೆಡಿ ಮಾಡಿದ್ದಾರೆ ಇಂಟರ್ನ್ಯಾಷನಲ್ ಯೋಗ ಡೇಗೆ. ಸೊ ನೆಕ್ಸ್ಟ್ ಬಂದು ಮಹಾಭಾರತ ಗೊತ್ತಲ್ಲ, 2 ಫ್ಯಾಮಿಲಿಗಳ ಮಧ್ಯದಲ್ಲಿ ಆಗಿರುವಂಥ ಯುದ್ಧ. ಇದರಲ್ಲಿ ನೆಕ್ಸ್ಟ್ ಭಗವದ್ಗೀತಾ ಬೇರೆ ರಚನೆ ಆಗಿದೆ. ಸೊ ಇದು ಬ್ಯಾಟಲ್ ಬಿಟ್ವೀನ್ 2 ಫ್ಯಾಮಿಲಿ, ಕೌರವ ಮತ್ತು ಪಾಂಡವರದು. ಸೊ ಈ ಮಹಾಭಾರತದ ಯುದ್ಧದ ಚಿತ್ರಣನ ಇಲ್ಲಿ ಸ್ಯಾಂಡ್ ಮ್ಯೂಸಿಯಮಲ್ಲಿ ತೋರಿಸಿದ್ದಾರೆ. ಇದು ಕೃಷ್ಣ ಮತ್ತು ಅರ್ಜುನ, ಕೃಷ್ಣನ ಸಾರಥ್ಯದಲ್ಲಿ ಅರ್ಜುನನ ರಥದ ಮೇಲೆ ಕರ್ಕೊಂಡು ಹೋಗಿರೋದನ್ನ ಇಲ್ಲಿ ತೋರಿಸಿದ್ದಾರೆ. ಸೊ ಇಲ್ಲಿ ಸಿವಿಲೈಸೇಷನ್, ಓಲ್ಡೆಸ್ಟ್ ಸಿವಿಲೈಸೇಷನ್ ಆಫ್ ದ ವರ್ಲ್ಡ್, ಅದು ಯಾವುದಂದರೆ ಮೆಸೊಪೊಟೋಮಿಯಂ ಸಿವಿಲೈಸೇಷನು, ಈಜಿಪ್ಟ್ ಸಿವಿಲೈಸೇಷನು, ಇಂಡಸ್ ವ್ಯಾಲಿ ಸಿವಿಲೈಸೇಷನು, ಚೈನೀಸ್ ಸಿವಿಲೈಸೇಷನು, ರೋಮನ್ ಸಿವಿಲೈಸೇಷನು, ಇದ್ರ ಬಗ್ಗೆನೂ ಇಲ್ಲಿ ಕ್ಲೀನಾಗಿ ತೋರಿಸಿದ್ದಾರೆ. ಕಣ್ಣಾಗಲಿ, ಮೂಗು, ಬಾಯಿ ಕ್ಲಿಯರಾಗಿ, ಕಿವಿ ಎಲ್ಲ ಕ್ಲಿಯರಾಗಿ, ಸರಗಳಾಗಲಿ ಒಂಥರ ಅದೇ ನಿಜ ಚಿತ್ರಣನ ಇಲ್ಲಿ ತಂದಿರೋ ರೀತಿಯಲ್ಲಿ ಕಾಣ್ತಾ ಇದೆ. ಮತ್ತು ನೆಕ್ಸ್ಟ್ ಬಂದು ಟ್ರೈಬ್ಸ್ ಆಫ್ ದ ವರ್ಲ್ಡ್, ಯಾವ್ಯಾವ ರೀತಿ ಟ್ರೈಬ್ಸ್ ಇದ್ದಾರೆ, ನೊಬೋ ಟ್ರೈಬು, ವಾರಿಯರ್ಸ್ ಆಫ್ ಅಮೆಝಾನ್ ಫಾರೆಸ್ಟು, ಈ ರೀತಿ ಯಾವ ರೀತಿ ಟ್ರೈಬ್ಸ್ನವರೆಲ್ಲ ಇದ್ದಾರೆ ಅದನ್ನೂ ಇಲ್ಲಿ ತೋರಿಸಿದ್ದಾರೆ. ಸೊ ಇವೆಲ್ಲ ಪ್ಲೇಸಸ್ಸು
ನೀವು ಒಂದೇ ಪ್ಲ್ಯಾನ್ ಮಾಡಿದರೆ ಮಸ್ಟ್ ವಿಸಿಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ನಿಮಗೆ ಇದನ್ನೆಲ್ಲ ನೋಡೋದಕ್ಕೆ ಸಿಗಬೇಕು ಅಂದರೆ ನೀವು ಬರಲೇಬೇಕು. ಸೊ ನೆಕ್ಸ್ಟ್ ಬಂದು ಮೆರೀನ್ ಲೈಫ್ ಅಂತ, ಅಂದರೆ ಮೀನುಗಳು ಯಾವುದೆಲ್ಲ ಸಮುದ್ರದೊಳಗೆ ಏನೇನಿದೆ ಅದ್ರ ಬಗ್ಗೆ ಇಲ್ಲಿ ಮೆರೀನ್ ಲೈಫ್ನು ತೋರಿಸಿದ್ದಾರೆ. ಶಾರ್ಕು, ಡಾಲ್ಫಿನು, ಕೊರೆಲು, ಜೆಲ್ಲಿ ಫಿಶ್ಶು, ಸ್ಟಾರ್ ಫಿಶ್ಶು, ಸೀ ಟಾಟಲು, ಕ್ರ್ಯಾಬು, ಈ ರೀತಿ ಶೆಲ್ಸು, ಈ ರೀತಿ ಮರ್ಮೆಡೈಡು ಎಲ್ಲನೂ ಇಲ್ಲಿ ತೋರಿಸಿದ್ದಾರೆ. ಸೊ ಮೆರೀನ್ ಲೈಫ್. ನೆಕ್ಸ್ಟ್ ಬಂದು ಹಾರರ್ ವರ್ಲ್ಡ್. ಸೊ ಇಲ್ಲಿ ಯಾವುದೆಲ್ಲ ರೀತಿ ಹೊರರಾಗಿ ಪಿಕ್ಚರ್ಸ್ನ ವಿಜುವಲೈಸ್ ಮಾಡಿದ್ದಾರೆ. ಹೊರರ್ ಮೂವೀಸಲ್ಲೆಲ್ಲ ಇರುತ್ತಲ್ಲ ಅದೇ ರೀತಿ ಮುಖಗಳನ್ನೆಲ್ಲ ಮಾಡಿರೋ ರೀತಿ. ಇಲ್ಲೇ ಪಕ್ಕದಲ್ಲಿ ನಿಮಗೆ ತುಂಬ ಬರ್ಡ್ಸ್ನ ಇಲ್ಲಿ ಇಟ್ಟಿದ್ದಾರೆ. ಲವ್ ಬರ್ಡ್ಸು ಪ್ಲೇ ಹೋಮ್ ಅಂತ. ಸೊ ತುಂಬ ಇಲ್ಲಿ ಬಂದ ತಕ್ಷಣ ಕಿಚಿ 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 ಈ ಪಕ್ಷಿಗಳ ಕಲರವನ್ನೇ ಕೇಳ್ತಾ ಇದೆ. ಸೊ ಇದೆಲ್ಲ ಲವ್ ಬರ್ಡ್ಸು. ನಾವು ವಿಡಿಯೋ ಹಿಡಿದ ತಕ್ಷಣ ಎಲ್ಲ ಹಾರಿ ಹೋಯ್ತು. ಸೊ ಇಲ್ಲಿ ಎಂಟ್ರಿ ಫೀಸು ಏನೇನಿದೆ ಅಂತ ಕೊಟ್ಟಿದ್ದಾರೆ. ಎಂಟ್ರಿ ಫೀಸ್ ಬಂದು ಒಬ್ಬರಿಗೆ 100 ರೂಪಾಯಿ, ಚಿಲ್ಡ್ರನ್ಸ್ಗಾದರೆ 50 ರುಪೀಸು. ಸೊ ಟೈಮಿಂಗ್ಸ್ ಬಂದು 9 AM to 5 PM, ಮತ್ತು ಇಲ್ಲಿ ಮ್ಯಾಕ್ಸಿಮಮ್ಮು 5 to 7 minutes ನೀವು ಸ್ಪೆಂಡ್ ಮಾಡ್ಬೋದು. ಸೊ ಈ ಥರ ಫೋಟೋಗ್ರಫಿ ಎಲ್ಲ ತಗೋಬೋದು ನೀವು ಬೇಕು ಅಂದರೆ. ಸೊ ಲವ್ ಬರ್ಡ್ಸ್ ಪ್ಲೇ ಹೋಮ್ ಅಂತ ಇಲ್ಲಿದೆ. ಇಸ್ಲಾಮಿಕ್ ಕಲ್ಚರಲ್ಲಿ ಸ್ಯಾಂಡಲ್ಲಿ ಮಾಡಿದ್ದಾರೆ. ಸೊ ಇದು ಇಸ್ ಸರೆಂಡರಿಂಗ್ ದ ವಿಲ್ ಆಫ್ ಒನ್ ಆಫ್ ದ ಗಾಡ್ ಅಲ್ಲ. ಈ ರೀತಿ ಅವ್ರ ಪುಸ್ತಕ, ಆಮೇಲೆ ಅವ್ರ ಯುದ್ಧದ್ದು, ಆಮೇಲೆ ಅವ್ರ ಮಾಸ್ಕ್, ಅದನ್ನೆಲ್ಲ ಇಲ್ಲಿ ಇಸ್ಲಾಮಿಕ್ ಕಲ್ಚರ್ ಯಾವ ರೀತಿ ಇದೆ ಅನ್ನೋದನ್ನ ಇಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಸೊ ಇದಿಷ್ಟು ಇಸ್ಲಾಮಿಕ್ ಒಂಟೆ ಈ ರೀತಿ ಎಲ್ಲ ತೋರಿಸ್ಕೊಟ್ಟಿದ್ದಾರೆ. ನೆಕ್ಸ್ಟ್ ಬಂದು ಕಾರ್ಟೂನ್ಸು. ಈ ಡಿಸ್ನಿ ಕ್ಯಾರೆಕ್ಟರು, ಆಮೇಲೆ ಡೊನಾಲ್ಡ್ ಆ್ಯಂಡ್ ಡಿಸ್ನಿ ಡಕ್, ವಾರ್ನರು, ಸ್ಪೈಕ್ ವಿತ್ ಟಾಮ್ ಆ್ಯಂಡ್ ಜೆರಿ, ಬಕ್ಸ್ ಬನ್ನಿ, ಟ್ವಿಟ್ಟಿ, ಈ ರೀತಿ ಕಾರ್ಟೂನಲ್ಲಿ ಏನೇನಿದೆ ಅಂಥದ್ದನ್ನೆಲ್ಲ ತೋರಿಸ್ಕೊಟ್ಟಿದ್ದಾರೆ ಇಲ್ಲಿ. ಇಲ್ಲಿ ವಿಂಟೇಜ್ ಕಾರ್. ಈ ಕಾರ್ ಫ್ರಮ್ ದ ಪೀರಿಯಡ್ ಆಫ್ 1919ರಿಂದ 1930 ತನಕ ಈ ರೀತಿ ಕಾರ್ನ ಯೂಸ್ ಮಾಡಿದ್ದಾರೆ. ಅದನ್ನ ಇಲ್ಲಿ ತೋರಿಸಿದ್ದಾರೆ. ಸೊ ಕ್ರಿಸ್ಮಸ್ ಟ್ರೀ ಮತ್ತು ಸಾಂತಾ ಕ್ಲಾಸ್ ಅದ್ರ ಬಗ್ಗೆನೂ ಇಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಕ್ರಿಸ್ಮಸ್ ಟ್ರೀ ಮತ್ತು ಮೇರಿ ಕ್ರಿಸ್ಮಸ್ ವಿಶ್ ಮಾಡಿರೋದು ಆ ರೀತಿ ಇಲ್ಲೆಲ್ಲ ತೋರಿಸಿದ್ದಾರೆ. ಆಮೇಲೆ ನಿಮಗೆ ಇಲ್ಲೇ ಸೈಡಲ್ಲಿ ಶಾಪಿಂಗ್ ಮಾಡಿದ್ರೂ ಶಾಪ್ಸ್ ಎಲ್ಲ ಅವೈಲೇಬಲ್ ಇದೆ. ನಿಮ್ಗೆ ಯಾವುದಾದ್ರೂ ಶಾಪ್ ಬೈ ಮಾಡಬೇಕು ಅಂದರೆ ಇಲ್ಲಿ ಬೈ ಮಾಡ್ಬೋದು. ನೆಕ್ಸ್ಟ್ ಬಂದು ಸೊ ತುಂಬ ರೀತಿ ಚನ್ನಪಟ್ಟಣದ ಡಾಲ್ಸ್ ಆ್ಯಂಡ್ ಟಾಯ್ಸು ಇದನ್ನೆಲ್ಲ ಇಟ್ಟಿದ್ದಾರೆ ಇಲ್ಲಿ. ನೆಕ್ಸ್ಟ್ ಬಂದು ವೈಲ್ಡ್ ಲೈಫು. ಸೊ ಅಂದರೆ ಇಲ್ಲಿ ಯಾವುದೆಲ್ಲ ಪ್ರಾಣಿಗಳಿದ್ದಾವೆ, ಆನೆ, ಸಿಂಹ, ಹುಲಿ, ಗೊರಿಲ್ಲ, ಚಿಂಪಾಂಜಿ, ಈ ರೀತಿ ವೈಲ್ಡ್ ಲೈಫಲ್ಲಿ ಏನೇನು ಬರ್ಡ್ಸ್ಗಳಿದ್ದಾವೆ, ಝೀಬ್ರಾ, ಚಿಂಪಾಂಜಿ, ಟೈಗರು, ಈಗಲು, ಲಿಯೋಪರ್ಡ್, ಸ್ನ್ಯಾಕ್ ವಿತ್ ಆ್ಯಂಟ್ ಹಿಲ್ ನೆಕ್ಸ್ಟ್ ಆ್ಯಂಡ್ ಪೈಥಾನ್, ಈ ರೀತಿ ಫುಲ್ ವೈಲ್ಡ್ ಲೈಫ್ನ ಇಲ್ಲಿ ತೋರಿಸ್ಕೊಟ್ಟಿದ್ದಾರೆ. ನವಿಲು, ಜಿರಾಫೆ, ಕಾಡೆಮ್ಮೆ, ಸ್ನೇಕ್, ಆಮೇಲೆ ಗೊರಿಲ್ಲ, ನೀರಾನೆ, ಈ ರೀತಿ. ಮರಳಿನಿಂದ ಅಷ್ಟು ಅದ್ಭುತ ಶಿಲ್ಪಗಳನ್ನು ಮಾಡಬಹುದು ಎನ್ನುವುದು ನೋಡಿದ ಮೇಲೆ ನೀವು ಅಚ್ಚರಿ ಪಡುತ್ತೀರಿ. ಮೈಸೂರು ಬಂದಾಗ ಚಾಮುಂಡಿಲ್ಸಿಗೆ ಹೋಗುವ ದಾರಿಯಲ್ಲಿರುವ ಈ ಸ್ಯಾಂಡ್ ಮ್ಯೂಸಿಯಂ ತಪ್ಪದೆ ನೋಡಿ. ಈ ವಿಡಿಯೋ ಇಷ್ಟವಾದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಭೇಟಿಯಾಗೋಣ ಮತ್ತೊಂದು ಮೈಸೂರಿನ ಕಥೆಯೊಂದಿಗೆ.